ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಏಪ್ರಿಲ್ 1, 2, 3, 4, 5 ದಿನಗಳ ನಂತರ ನಿಮಗೆ ಮರಣವೇ ಬಂದರೂ ಕೂಡ ಈ ಒಂದು ವಸ್ತುವನ್ನು ಯಾರಿಗೂ ಕೊಡಬಾರದು. ಕೊಟ್ಟರೆ ಖಚಿತವಾಗಿ ಮನೆ, ಆಸ್ತಿ, ಮಕ್ಕಳು ಎಲ್ಲವನ್ನ ಕಳೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ಬರುತ್ತದೆ. ಏಕೆಂದರೆ ವಿಶೇಷವಾಗಿ ಏಪ್ರಿಲ್ ತಿಂಗಳು 2ನೇ ತಾರೀಕು ಅದ್ಭುತವಾಗಿರುವಂತಹ ಹುಣ್ಣಿಮೆ ಇರೋದ್ರಿಂದ ಈ ಹುಣ್ಣಿಮೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಅಷ್ಟೇ ಅಲ್ಲದೆ ಹುಣ್ಣಿಮೆಯ ದಿನ ಹನುಮಾನ್ ಜಯಂತಿ ಕೂಡ ಬಂದಿರೋದ್ರಿಂದ ಈ ರಾಶಿಯವರಿಗೆ ವಿಶೇಷವಾದ ಗ್ರಹಗಳ ನಕ್ಷತ್ರ ಬದಲಾವಣೆ ನೇರವಾದ ಪರಿಣಾಮವನ್ನು ಬೀರುತ್ತದೆ. ನಿಮ್ಮ ಜೀವನದ ಮೇಲೆ ಸೃಷ್ಟಿ ಮಾಡ್ತಾ ಇರೋದ್ರಿಂದ ಖಂಡಿತವಾಗಿ ಈ ರಾಶಿ ಚಕ್ರದವರಿಗೆ ನಿಮ್ಮ ಪ್ರಾಣವನ್ನು ಕಳೆದುಕೊಂಡರೂ ಕೂಡ ನಾಳೆ ಈ ಒಂದು ವಸ್ತುವನ್ನು ಯಾರಿಗೂ ಕೊಡಬಾರದು. ಏಕೆಂದರೆ ಖಂಡಿತವಾಗಿ ಪ್ರಾಣಕ್ಕಿಂತ ಹೆಚ್ಚಾಗಿ ನೀವು ಪ್ರೀತಿಸುವಂತಹ ಕುಟುಂಬ, ಮನೆ, ಮಕ್ಕಳು, ಗೌರವ, ಆಸ್ತಿ ಪಾಸ್ತಿಯನ್ನೆಲ್ಲ ಕಳೆದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಈ ಸಮಯ ನೀವು ಈ ಒಂದು ವಸ್ತುವಿನ ಬಗ್ಗೆ ತಪ್ಪಾಗಿ ಕೂಡ ಯೋಚನೆ ಮಾಡಬೇಡಿ. ನಿಮ್ಮ ಮನೆಗೆ ತಪ್ಪಾಗಿ ಕೂಡ ಯಾರಾದರೂ ಬಂದರೂ ಕೂಡ ಇದನ್ನು ಕೊಡಬೇಡಿ. ಖಂಡಿತವಾಗಿ ಸಂದರ್ಭದಲ್ಲಿ ನೀವು ನೀಡಲ್ಪಟ್ಟಂತಹ ವಸ್ತು ಸಹ ನಿಮ್ಮ ಎಲ್ಲವನ್ನ ಕಳೆದುಕೊಳ್ಳುವಂತಹ, ನಿಮ್ಮ ಅದೃಷ್ಟವನ್ನು ಕೈತಪ್ಪಿಸಿ ಹೋಗುವಂತೆ ಮಾಡಬಹುದು. ನಿಮ್ಮ ಹಣೆ ಬರಹವನ್ನೇ ಹಾಳು ಮಾಡಿಬಿಡುವಂತಹ ಸಮಯ. ಹೌದು, ನಿಮ್ಮ ಜೀವನದಲ್ಲಿ ನರಕಕ್ಕಿಂತಲೂ ಕೆಟ್ಟದಾಗಿ ಮಾಡುವಂತಹ ಕೆಲವೊಂದಿಷ್ಟು ಜನರು ನಿಮ್ಮ ಪಕ್ಕದಲ್ಲೇ ಇರ್ತಾರೆ. ಈ ಒಂದು ವಿಶೇಷವಾದ ಏಪ್ರಿಲ್ ತಿಂಗಳು ಸಾಮಾನ್ಯವಾದ ದಿನವಲ್ಲ. ನಿಮ್ಮ ಜೀವನದಲ್ಲಿ ಒಂದು ಗ್ರಹ ರೂಪುಗೊಳ್ತಾ ಇದೆ. ಅದನ್ನು ಕೇಳಿದ ನಂತರ ನೀವು ಧನ್ಯರಾಗ್ತೀರಾ ಎಂದು ಹೇಳಬಹುದು. ನಿಮ್ಮ ವೈಭವ ಮತ್ತು ಸಂಪ್ರದಾಯ ನಿಮ್ಮ ಜೀವನದ ದಿನಚರ್ಯವನ್ನು ಮತ್ತು ಈ ಬೆಳಗ್ಗೆ ನಿಮ್ಮ ದಿನಚರಿಯನ್ನು ಬದಲಾಯಿಸುತ್ತದೆ. ನೀವು ವಿಶೇಷವಾಗಿ ಕಾಲಕ್ರಮೇಣ ನೋಡುತ್ತಿರುವಂತಹ ಮಹಾನ್ ಪವಾಡಗಳು ನಿಮ್ಮ ಮುಖದಲ್ಲಿ ನಗುವನ್ನು ತರಿಸುತ್ತದೆ ಮತ್ತು ನಿಮ್ಮ ಬಾಯಿ ಈಗ ಎಲ್ಲರೂ ಕೂಡ ನೋಡುವಷ್ಟು ವಿಶೇಷವಾಗಿ ತೆಗೆದುಕೊಳ್ಳುವಂತಹ ಸಮಯ. ಏಕೆಂದರೆ ನಿಮ್ಮನ್ನು ನೋಡಿ ಬಾಯಿಯ ಮೇಲೆ ಬೆರಳಿಟ್ಟು ನೋಡುವಂತಹ ಜನರು ನಿಮ್ಮನ್ನು ಹೇಗೆ ಅಂದರೆ ಆಶ್ಚರ್ಯಚಕಿತರಾಗಿ ನೋಡ್ತಾರೆ. ಹೇಗೆ ಇಷ್ಟು ಶ್ರೀಮಂತಿಕೆಯನ್ನು ಬರಮಾಡಿಕೊಂಡ್ರಿ, ನಿಮ್ಮ ಮುಖದಲ್ಲಿನ ನಗುವು ಎಷ್ಟು ಅದ್ಭುತವಾಗಿದೆ, ಈ ಪರಿವರ್ತನೆಗೆ ಈಗ ಏನು ಕೆಲಸ, ಯಾವ ರೀತಿ ಬಂತು, ನಿಮ್ಮ ಬಾಯಿಗೆ ಬೀಗವನ್ನು ಹಾಕುವಂತಹ ಸಮಯ ಅಂತ ನೀವು ನಿಮ್ಮ ಸಂಬಂಧಿಕರಿಗೆ ಹೇಳುವಂತಹ ವಿಶೇಷವಾದ ಸಂದರ್ಭ ಏಪ್ರಿಲ್ 1ರ ನಂತರ ನಡೀತಾ ಹೋಗುತ್ತೆ. ಒಟ್ಟಾರೆಯಾಗಿ ವಿಶೇಷವಾದ ಹುಣ್ಣಿಮೆ ನಿಮ್ಮ ಮನೆ ಬಾಗಿಲಿಗೆ ಅದೃಷ್ಟವನ್ನು ಕರೆದುಕೊಂಡು ತರುತ್ತದೆ. ಈಗ ನಿಮ್ಮನ್ನು ಜನರು ನೋಡಿ ಅದೃಷ್ಟ ಬಂದರು ಎಂದು ಮಾತ್ರ ಹೇಳುತ್ತಾರೆ. ಒಟ್ಟಾರೆಯಾಗಿ ಸಂದರ್ಭ ಏಪ್ರಿಲ್ 1, 2, 3, 4, 5 ದಿನಗಳ ನಂತರ ನಿಮ್ಮ ಸಮಯ ಬರುತ್ತದೆ. ಆದರೆ ನೀವು ಆಕಸ್ಮಿಕವಾಗಿ ಕೂಡ ನಿಮ್ಮ ಮನೆಯ ಈ ಒಂದು ವಸ್ತುವನ್ನು ಯಾರಿಗೂ ಕೂಡ ದಾನವಾಗಿ ಕೊಟ್ಟಿದ್ದೆ ಆದರೆ ಮತ್ತು ಅದು ತಪ್ಪು ಕೈಗಳಿಗೆ ಹೋದರೆ ಖಂಡಿತವಾಗಿ ನಿಮ್ಮ ಅದೃಷ್ಟ ನಿಮ್ಮ ವಿರುದ್ಧ ತಿರುಗಲು ಪ್ರಾರಂಭಿಸುತ್ತದೆ. ಏಕೆಂದರೆ ನೀವು ಹೃದಯದಲ್ಲಿ ತುಂಬ ಶ್ರೀಮಂತರು, ಒಳ್ಳೆಯ ವ್ಯಕ್ತಿಗಳು ಮತ್ತು ನಾನು ಯಾರ ಬಗ್ಗೆ ಕೂಡ ಕೆಟ್ಟದಾಗಿ ಯೋಚಿಸೋದಿಲ್ಲ ಮತ್ತು ಜನರನ್ನು ಬಹಳ ಸುಲಭವಾಗಿ ನಂಬಿಬಿಡುತ್ತೇನೆ ಎನ್ನುವಂತಹ ಮನಸ್ಥಿತಿಯವರು. ಆದರೆ ಒಂದು ನಿಮಗೆ ಎಲ್ಲವನ್ನ ಹೇಳುತ್ತಿದೆ, ನಗುತ್ತಿರುವಂತಹ ಮುಖವು ನಿಮ್ಮದಾಗಿರೋದಿಲ್ಲ. ಮುಖದ ಹಿಂದೆ ಅಡಗಿರುವಂತಹ ದ್ವೇಷವು, ರಹಸ್ಯವು ನಿಮ್ಮ ಜೀವನವನ್ನು ಹಾಳು ಮಾಡುವಂತಹ ಗುಂಡಿಗೆ ತಳ್ಳುತ್ತದೆ. ಇದು ನಿಮ್ಮ ಜೀವನದಲ್ಲಿ ನಡೆಯಬಹುದಾದಂತಹ ಕೆಲವು ತಪ್ಪು ಜನರ ಸತ್ಯವನ್ನು ಪ್ರವಾಹವಾಗಿ ತಿಳಿಸುವಂತಹ, ಬಹಿರಂಗಪಡಿಸುವಂತಹ ಸಮಯ. ಸಂತೋಷವಾಗಿರುವುದನ್ನು ಎಂದೂ ಕೂಡ ನೋಡಲು ಬಯಸದೇ ಇರುವಂತಹ ಜನರು ನಿಮ್ಮ ಅಕ್ಕಪಕ್ಕದಲ್ಲೇ ಇದ್ದಾರೆ. ನೀವು ಅವರೊಂದಿಗೆ ಸಂಪರ್ಕ ಸಾಧಿಸಲು ಬಯಸುವುದಾದರೆ ಅವರ ಹೆಸರಿನ ಮೊದಲ ಅಕ್ಷರವನ್ನು ಕೂಡ ನಾನು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಖಚಿತವಾಗಿ ಜೀವನದಲ್ಲಿ ಲಕ್ಷಾಂತರ ಒಳ್ಳೆಯ ಕೆಲಸಗಳನ್ನು ಮಾಡಿ ಆದರೆ ಅವನು ಎಂದಿಗೂ ಕೂಡ ನಿಮಗೆ ಒಳ್ಳೆಯದನ್ನು ಬಯಸೋದಿಲ್ಲ. ನೀವು ಜೀವನದಲ್ಲಿ ಕೆಲವೊಮ್ಮೆ ನಿಮ್ಮ ಹೃದಯದಲ್ಲಿನ ಸಂತೋಷವನ್ನು ನಾಶ ಮಾಡಿಕೊಳ್ಳುವಂತಹ ಜನರ ಹತ್ತಿರ ನಿಮ್ಮ ಪ್ರೀತಿಯ ಮಾತುಗಳನ್ನು ಅಥವಾ ನಡವಳಿಕೆಯನ್ನು ಕೇಳಿಕೊಳ್ತೀರಾ. ನಿಮ್ಮ ಹೃದಯ ವೇಗವಾಗಿ ಬಡಿದುಕೊಳ್ಳುತ್ತದೆ. ಏಕೆಂದರೆ ಈ ಸಮಯದಲ್ಲಿ ಅಂದರೆ ವಿಶೇಷವಾಗಿ ಏಪ್ರಿಲ್ 2ನೇ ತಾರೀಕು ಹುಣ್ಣಿಮೆ ಮತ್ತು ಹನುಮಾನ್ ಜಯಂತಿ ಇರೋದ್ರಿಂದ ನೀವು ತಕ್ಷಣ ಹೊರ ನಡೆಯಲು ಬಯಸುವಂತಹ ಹೆಸರಿನ ವ್ಯಕ್ತಿ ಹೋಗಲೇಬೇಕು. ಇಲ್ಲದಿದ್ದರೆ ನಿಮಗೆ ಅಪಾಯ ಮತ್ತೊಂದು ಅಥವಾ ಅಂತಹ ಅವಕಾಶ ಸಿಗೋದಿಲ್ಲ. ಏಕೆಂದರೆ ವರ್ಷ ಪೂರ್ತಿ ನೀವು ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಸಿಗದೇ ಇರುವಷ್ಟು ಅಷ್ಟ ಐಶ್ವರ್ಯ, ಸಿರಿ ಸಂಪತ್ತು 2026 ಏಪ್ರಿಲ್ 2ರ ನಂತರ ಅತಿ ದೊಡ್ಡದಾದ ವಿಶೇಷವಾದ ದೊಡ್ಡ ಆರಂಭದ ಮುನ್ಸೂಚನೆ 48 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಬರುತ್ತಿದೆ. ಈ ಸಮಯದಲ್ಲಿ ನೀವು ಇದನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ವಿಧಾನದಲ್ಲಿ ದಿಕ್ಕಿನಲ್ಲಿ ಬಿಟ್ಟರೆ ನಿಮ್ಮ ಜೀವನದಲ್ಲಿ ಅಂತಹ ದೊಡ್ಡ ಪವಾಡ ಸಂಭವಿಸುತ್ತದೆ. ಖಂಡಿತವಾಗಿ 2026ರಲ್ಲಿ ನೀವೇ ಹೇಳುತ್ತೀರಾ, ನಾನು ಧನ್ಯನು, ನನ್ನ ಜೀವನ ಅದ್ಭುತವಾಗಿದೆ. ನೀವು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಭಯಗಳನ್ನು ದೂರ ಮಾಡ್ಕೊಳ್ತೀರಾ. ಆಶೀರ್ವಾದದ ಮೂಲಕ ಶಕ್ತಿಯನ್ನು
ತುಂಬಿಕೊಳ್ತೀರಾ ಎನ್ನುವಂತಹ ಮಾತುಗಳು ನಿಮ್ಮ ಮುಗುಳು ನಗೆಯಿಂದ ರಕ್ಷಿಸುವಂತಹ ವಿಶೇಷವಾದ ಸಂದರ್ಭ. ಹಾಗಾಗಿ ಇಂದು ಮೊದಲನೇದಾಗಿ ಖಂಡಿತವಾಗಿ ಈ ರಾಶಿಯವರಿಗೆ ಆಂಜನೇಯ ಸ್ವಾಮಿಯ ಸಂಪೂರ್ಣವಾದ ಅನುಗ್ರಹ ದೊರೆಯುತ್ತದೆ, ನಿಮ್ಮ ಕಷ್ಟಗಳು ದೂರವಾಗುತ್ತದೆ ಎನ್ನುವಂತಹ ಮಾರ್ಗದರ್ಶನ ಕನಸಿನ ಮೂಲಕ ನಿಮಗೆ ಸಿಗ್ತಾ ಹೋಗುತ್ತೆ. ಖಂಡಿತವಾಗಿ ಈ ಒಂದು ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ. ಈ ಸಮಯದಲ್ಲಿ ಆಂಜನೇಯ ಸ್ವಾಮಿಯ ಆಶೀರ್ವಾದ ನಿಮ್ಮ ಬೆಟ್ಟದಷ್ಟು ಕಷ್ಟಗಳನ್ನು ಕೂಡ ಪುಡಿ ಮಾಡುವಷ್ಟು ಮಂಜಿನಂತೆ ಕರಗಿಸಿಬಿಡುತ್ತೆ. ನಿಮ್ಮ ಜೀವನಕ್ಕೆ ಒಂದು ಚಿಹ್ನೆಯನ್ನು ನೀಡ್ತಾ ಇದ್ದಾರೆ ದೇವರು. ಅದೇ ರೀತಿ ಈ ಒಂದು ಘಟನೆಯಲ್ಲಿ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಘಟನೆ ಸಂಕೇತವಾಗಿದೆ. ಈ ಘಟನೆಯಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಎಂದಿಗೂ ಕೂಡ ನೀವು ಕಳೆದುಕೊಳ್ಳುತ್ತೀರಾ ಎನ್ನುವಂತಹ ಭಯವನ್ನು ಬಿಟ್ಟು ಬಿಡಿ. ತಿಳಿದುಕೊಳ್ಳುವಂತಹ ಪ್ರತಿಯೊಂದು ವಿಚಾರ ಕೂಡ ನಿಮ್ಮ ಜೀವನದಲ್ಲಿ ಯಾವುದೇ ಸಮಯದಲ್ಲಾದರೂ ಕೂಡ ಎಲ್ಲವನ್ನ ಪಡೆದುಕೊಳ್ಳುವಂತಹ ವಿಶೇಷವಾದ ಆಶೀರ್ವಾದ ಅಂತ ಹೇಳಬಹುದು. ಏಕೆಂದರೆ ಕೆಲವು ಸಂಬಂಧಗಳು ನಿಮ್ಮಿಂದ ತಾವಾಗೇ ದೂರವಾಗೋದು ನಿಮ್ಮ ಒಳಿತಿಗಾಗಿಯೇ. ಏಕೆಂದರೆ ಮರೆತರೂ ಸಹ ನೀವು ಮರೆತರೂ ದೇವರು ನಿಮ್ಮನ್ನು ಮರೆತಿಲ್ಲ, ನಿಮ್ಮನ್ನು ರಕ್ಷಣೆ ಮಾಡ್ತಿರುವಂತಹ ಹೊಣೆಯನ್ನು ಹೊತ್ತಿದ್ದಾನೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಎಲ್ಲವನ್ನ ದೂರ ಮಾಡಿಕೊಳ್ಳೋಕೆ ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ. ಏನೇ ಆದರೂ ಸರಿ, ಸಾವು ಬಂದರೂ ಸರಿ, ಈ ಒಂದು ವಸ್ತುವನ್ನು ಯಾರಿಗೂ ಕೂಡ ತಪ್ಪಾಗಿ ಕೊಡಬೇಡಿ. ವಿಶೇಷವಾಗಿ ನಾಳೆಯಿಂದ ಎಚ್ಚರವಾಗಿರಿ. ಏಕೆಂದರೆ ಏಪ್ರಿಲ್ 1ರಿಂದ 6ನೇ ತಾರೀಕಿನವರೆಗೂ ನಿಮ್ಮ ಜೀವನದಲ್ಲಿ ಒಂದು ಹೊಸ ಆರಂಭವಾಗುತ್ತದೆ. ನಾಳೆಯಿಂದ ನಿಮ್ಮ ಜೀವನದಲ್ಲಿ ನೀವು ಬಹಳ ಸಮಯದಿಂದ ಕಾತುರದಿಂದ ಕಾಯುತ್ತಿರುವಂತಹ ಸಮಯ ಆರಂಭವಾಗ್ತಾ ಇದೆ. ಸರಳವಾಗಿ ಹೇಳಬೇಕಾದರೆ ನೀವು ಯಾವ ವಿಷಯಕ್ಕಾಗಿ ಬಹಳ ದಿನಗಳಿಂದ ಪರಿತಪಿಸುತ್ತಿದ್ದರೋ ತವಕಿಸುತ್ತಿದ್ದರೋ ಅದು ಈಗ ನಿಮ್ಮ ಕೈಗೆ ಬರುತ್ತದೆ. ಖಚಿತವಾಗಿ ಇದು ನಿಮ್ಮ ಅದೃಷ್ಟವನ್ನು ಬದಲಾಯಿಸುವಂತಹ ವಿಶೇಷವಾದ ಭವಿಷ್ಯವಾಣಿಯಾಗಿದೆ. ಖಂಡಿತವಾಗಿ ಈ ಸಂದರ್ಭದಲ್ಲಿ ಇದನ್ನು ತಪ್ಪಾಗಿ ನೀವು ಸಾಬೀತು ಮಾಡಿಕೊಂಡರೆ ನಿಮ್ಮ ಜೀವನ ನರಕವಾಗುತ್ತದೆ. ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳೋಕೆ ಈಗ ಒಂದು ಷರತ್ತು ಕೂಡ ಇದೆ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಾವು ತಿಳಿಸುವಂತಹ ಪರಿಹಾರಗಳ ಮೂಲಕ ನಿಮ್ಮ ಜೀವನದಲ್ಲಿ ಮತ್ತು ನಿಮ್ಮ ಕನಸನ್ನು ಒಂದು ಕ್ಷಣದಲ್ಲಿ ನನಸು ಮಾಡಿಕೊಳ್ಳಬಹುದು. ಅಂದರೆ ಖಂಡಿತವಾಗಿ ನೀವು ಎಲ್ಲ ರೀತಿಯ ಆಸೆಗಳನ್ನು ಒಂದು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಸೂಕ್ತ ಸಮಯ ಪ್ರಾರಂಭವಾಗುತ್ತೆ. ಈ ಸಮಯ ಖಂಡಿತವಾಗಿ ನೀವು ಬಡತನದಿಂದ ಶ್ರೀಮಂತಿಗೆ ಏರುವಂತಹ ವಿಶೇಷವಾದ ಸಮಯ. ಈ ಒಂದು ವಸ್ತುವನ್ನು ನೀವು ಜೋಪಾನ ಮಾಡಿದರೆ ಅದರಲ್ಲಿ ನಿಮ್ಮ ಹಲವಾರು ವರ್ಷಗಳವರೆಗೂ ಕೂಡ ನಿಮಗೆ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಬರೋದಿಲ್ಲ. ನಿಮ್ಮ ಕೈಯಲ್ಲಿ ಹಣ ಯಾವಾಗಲೂ ಇರುತ್ತದೆ ಮತ್ತು ಕಷ್ಟಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತೀರಾ. ಮುಂದಿನ 48 ಗಂಟೆಯ ಒಳಗಾಗಿ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂತಹ ದೊಡ್ಡ ಘಟನೆ ನಿಮ್ಮ ಬದುಕನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಬಹಳ ಮಂದಿಗೆ ನಮ್ಮ ಮಾತುಗಳು ಸುಳ್ಳು ಎಂದು ಅನಿಸಬಹುದು. ಅಂದರೆ ಖಂಡಿತವಾಗಿ ಸ್ನೇಹಿತರೆ, ನಾಳೆಯಿಂದ ನಿಮ್ಮ ಜೀವನದಲ್ಲಿ ಹೊಸ ಆರಂಭವಾಗುತ್ತದೆ. ಈ ಆರಂಭ ನಿಮ್ಮ ಬದುಕನ್ನು ವಿಶೇಷವಾದ ಅವಕಾಶದ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಆಕಾಶದಲ್ಲಿ ನೀವು ವಿಶೇಷವಾಗಿ ರಾರಾಜಿಸುವಂತಹ ಸಮಯ. ಏಕೆಂದರೆ ಎಲ್ಲರೂ ಕೂಡ ಯಶಸ್ಸಿನ ಮೆಟ್ಟಿಲನ್ನು ಏರೋದಕ್ಕೆ ಆಸೆ ಪಡ್ತಾರೆ, ಆದರೆ ಅದನ್ನು ಎಲ್ಲರ ಕೈಯಲ್ಲೂ ಕೂಡ ತಲುಪೋದಕ್ಕೆ ಸಾಧ್ಯವಾಗುವುದಿಲ್ಲ. ಇದಕ್ಕೆಲ್ಲ ಕಾರಣ ನಕ್ಷತ್ರಗಳ ಆಶೀರ್ವಾದ, ನಿಮ್ಮ ಜೀವನದಲ್ಲಿ ಅದೃಷ್ಟ, ಕರ್ಮಫಲಗಳು ಎಲ್ಲವೂ ಕೂಡ ಒಂದೇ ಸಮನೆ ಒಟ್ಟಾರೆ ಬಂದಾಗ ಮಾತ್ರ ಮನುಷ್ಯರ ಜೀವನ ಒಳಿಯುತ್ತದೆ. ಆದರೆ ಈ ಒಂದು ಗುರುವಾರ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇರುತ್ತದೆ ಮತ್ತು ಹನುಮಾನ್ ಜಯಂತಿ ಕೂಡ ಇದೆ, ಹುಣ್ಣಿಮೆ ಕೂಡ ಮುಗಿದಿದೆ. ಇವೆಲ್ಲವೂ ಕೂಡ ಒಟ್ಟಿಗೆ ಸೇರಿದಾಗ ಮನುಷ್ಯನ ಅದೃಷ್ಟ ನಿಜಕ್ಕೂ ಒಳಿಯುತ್ತದೆ. ಮನುಷ್ಯನ ಅದೃಷ್ಟ ಅದ್ಭುತವಾಗಿದ್ದಾಗ ಎಲ್ಲ ರೀತಿಯ ಅವಕಾಶಗಳು, ವಿಶೇಷವಾದ ಸುದ್ದಿಗಳು, ಸಂತೋಷದ ಕ್ಷಣಗಳು ಮನುಷ್ಯನನ್ನು ಹುಡುಕಿಕೊಂಡು ಬರುತ್ತದೆ. ಅಂತಹದೊಂದು ಸಿಹಿ ಘಟನೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ನಡೆಯಬಹುದಾದಂತಹ ಸಂದರ್ಭ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಸ್ನೇಹಿತರೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗಬೇಕಾದಾಗ ಗ್ರಹಗಳ ಗೋಚಾರಗಳು ಖಂಡಿತವಾಗಿ ಸೂಚನೆಯನ್ನು ನೀಡುತ್ತದೆ. ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸುತ್ತವೆ. ಈಗ ನಿಮ್ಮ ಜೀವನದಲ್ಲೂ ಕೂಡ ಅಂತಹ ಗ್ರಹ ಸ್ಥಿತಿಗಳು ಬದಲಾವಣೆಯನ್ನು ಸಂಭವಿಸುವಂತಹ ಸಮಯ. ಅದು ನಿಮ್ಮ ನಿದ್ರೆಯನ್ನೇ ಕಳೆದು ಹೋಗುವಂತೆ ಮಾಡುತ್ತದೆ. ನಾಳೆಯಿಂದ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಬದಲಾವಣೆ ನಿಮ್ಮನ್ನು ಆಶ್ಚರ್ಯಚಕಿತರನ್ನಾಗಿ ಮಾಡುತ್ತದೆ. ಏಕೆಂದರೆ ನಿಮ್ಮ ಮನೆಗೆ ಅಭಿನಂದನೆ ಹೇಳಲು ಜನರ ಸಾಲು ನಿಲ್ಲುತ್ತದೆ. ಸರಳವಾಗಿ ಹೇಳೋದಾದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ಲಕ್ಷಾಂತರ ಜನರ ಸಂಭ್ರಮ ಕಾಣಿಸಿಕೊಳ್ಳುತ್ತದೆ. ನೀವು ಪಡೆಯಲಿರುವಂತಹ ಯಶಸ್ಸು ಸಾಮಾನ್ಯವಾದದ್ದಲ್ಲ. ಅದು ನಿಮ್ಮ ಮನೆ ಮತ್ತು ನಿಮ್ಮ ಜೀವನವನ್ನು ಅತ್ಯಂತ ದೊಡ್ಡ ಸಾಧನೆ ಆಗುತ್ತದೆ. ಇದು ನಿಮ್ಮ ಆಕಸ್ಮಿಕವಾಗಿ ನಡೆಯುತ್ತಿರುವಂತಹ ಘಟನೆಯಲ್ಲ. ನಿಮ್ಮ ಕುಂಡಲಿಯಲ್ಲಿ ಸಂಪೂರ್ಣವಾಗಿ ವಿಶ್ಲೇಷಿಸುತ್ತಿರುವಂತಹ ಗ್ರಹಗಳ ಗೋಚಾರವನ್ನು ನಾವು ತಿಳಿಸ್ತಾ ಇದ್ದೀವಿ. ಖಂಡಿತವಾಗಿ ಏಪ್ರಿಲ್ 2 ಹುಣ್ಣಿಮೆ ನಂತರ ಹನುಮಾನ್ ಜಯಂತಿ, ರಾಘವೇಂದ್ರ ಸ್ವಾಮಿಗಳ ಪೂಜೆ ಎಲ್ಲವೂ ಮುಗಿದ ನಂತರ ನಿಮ್ಮ ಜೀವನದಲ್ಲಿ ಈಗ ಶನಿ ಮತ್ತು ಕೇತು ಸೇರಿ ನಿಮ್ಮ ಜೀವನವನ್ನು ದೊಡ್ಡ ಬದಲಾವಣೆಯ ಮಟ್ಟಕ್ಕೆ ತರ್ತಾ ಇದ್ದಾರೆ. ಇದು ಸಾಮಾನ್ಯವಾದ
ಸಾಮಾನ್ಯವಾದ ವಿಷಯವೇ ಅಲ್ಲ. ಕೇತು ಸಾಮಾನ್ಯವಾಗಿ ರಾಹುವಿನ ಜೊತೆ ಸೇರಿದಾಗ ವ್ಯಕ್ತಿಯ ಒಂದು ಜೀವನವನ್ನು ಸಂಪೂರ್ಣವಾಗಿ ತಲೆ ಕೆಳಗು ಮಾಡುವಂತಹ ಶಕ್ತಿಯನ್ನು ಹೊಂದಿರ್ತಾನೆ. ಆದರೆ ನಿಮ್ಮ ಅದೃಷ್ಟವೇನೆಂದರೆ ಈಗ ಕೇತು ಮತ್ತು ಶನಿಯ ಜೊತೆಗೆ ಸೇರಿದಾಗ ಅದೃಷ್ಟ ನಿಮ್ಮ ಕರ್ಮಗಳ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತದೆ. ಶನಿ ದೇವರು ಕರ್ಮಗಳ ದೇವರು, ಅಂದರೆ ಈಗ ನಿಮಗೆ ಒಳ್ಳೆಯ ಕರ್ಮಗಳ ಫಲ ಸಿಗುವ ಸಮಯ ಬಂದಿದೆ. ಆದ್ದರಿಂದ ಸದಾ ನೀವು ಹೇಳೋದು ಒಳ್ಳೆಯ ಕರ್ಮಗಳನ್ನು ಮಾಡಬೇಕೆಂದು, ಏಕೆಂದರೆ ನಿಮ್ಮ ಕರ್ಮವೇ ನಿಮ್ಮನ್ನ ಮೇಲಕ್ಕೆ ಎತ್ತುತ್ತದೆ. ಮನೆ, ವಾಹನ, ಹಣ, ಪ್ರೀತಿ, ವಿಶ್ವಾಸ ಎಲ್ಲವನ್ನ ಕೂಡ ನಿಮ್ಮ ಕರ್ಮವೇ ನೀಡುತ್ತದೆ. ಈಗ ಕುಂಡಲಿಯಲ್ಲಿ ಕೇತು ಶನಿಯ ಜೊತೆ ಸೇರಿಕೊಂಡಾಗ ಕಾರಣ ಶುಕ್ರ ಗ್ರಹ ತುಂಬಾ ಬಲವಾಗಿರುತ್ತಾನೆ. ಏಪ್ರಿಲ್ 2ರಿಂದ ನಿಮ್ಮ ಜೀವನದಲ್ಲಿ ಶುಕ್ರ ಗ್ರಹ ಈಗಾಗಲೇ ನಿಮ್ಮ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಅದೃಷ್ಟ ಹೊಳೆಯುತ್ತದೆ. ಈಗ ಸ್ವಲ್ಪ ಆತಂಕ ಇದ್ದರೂ ಕೂಡ ಕೇತು ಬಗ್ಗೆ ಮಾತ್ರ, ಏಕೆಂದರೆ ಕೇತು ರಾಹುವಿನ ಜೊತೆ ಸೇರಿದಾಗ ಮಾತ್ರ ದೊಡ್ಡ ಪರಿಣಾಮ ಉಂಟಾಗುತ್ತದೆ. ಆದರೆ ನಿಮ್ಮ ಅದೃಷ್ಟವೇನೆಂದರೆ ಈಗ ಕೇತು ಶನಿಯ ಜೊತೆಗೆ ಸೇರಿಕೊಂಡಿರೋದ್ರಿಂದ ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ ದೊಡ್ಡದಾದಂತಹ ಜೀವನದಲ್ಲಿ ವಿಶೇಷವಾದ ಬದಲಾವಣೆ ಪರಿಣಾಮ. ಆದರೂ ಕೂಡ ಸ್ವಲ್ಪ ಜಾಗರೂಕತೆಯಾಗಿರಬೇಕಾದ ಸಮಯ. ಈ ಮಾತುಗಳನ್ನು ಕೇಳುತ್ತಿದ್ದಾಗ ನೀವು ಖಂಡಿತವಾಗಿ ನಿಮ್ಮೊಳಗೆ ಒಂಟಿಯಾಗಿರುವಂತಹ ಹೊಸದಾದಂತಹ ಸಂಕೇತ ಕೂಡ ಬರ್ತಾ ಇರುತ್ತೆ. ಆ ಸಂಕೇತವನ್ನು ನಿರ್ಲಕ್ಷ್ಯ ಮಾಡಬೇಡಿ, ಏಕೆಂದರೆ ನಿಮ್ಮ ದೌರ್ಭಾಗ್ಯವೇ ಆಗಿರುತ್ತದೆ. ಆ ಇಬ್ಬರು ದೇವತೆಗಳು ಈಗ ನಿಮಗೆ ಶಕ್ತಿ, ಸಾಮರ್ಥ್ಯ, ಆಶೀರ್ವಾದವನ್ನು ನೀಡ್ತಿದ್ದಾರೆ. ನೀವು ಈಗ ಬೆಳಗ್ಗೆಯಿಂದ ಸಂಜೆಯವರೆಗೂ ಏನನ್ನಾದರೂ ಕೆಲಸ ಮಾಡ್ತಾ ಇದ್ರೆ ನಿಮಗೆ ತಕ್ಷಣ ಒಂದು ವಿಷಯ ನೆನಪಿಗೆ ಬರುತ್ತೆ, ಒಂದು ವಿಷಯ ಹೊಳೆಯುತ್ತದೆ. ಅದು ಹಣಕಾಸಿನ ಬಗ್ಗೆ ಆಗಿರ್ಬೋದು, ಹೊಸ ಬಿಸ್ನೆಸ್ ಬಗ್ಗೆ ಆಗಿರ್ಬೋದು. ಆದರೆ ಅದನ್ನು ಯೋಚನೆ ಮಾಡದೆ ಕೈಗೆತ್ತಿಕೊಳ್ಬೇಕು, ಕಾರ್ಯವನ್ನು ಮುಂದುವರಿಸಬೇಕು. ಆಗ ಮಾತ್ರ ನಿಮ್ಮ ಕನಸುಗಳು ನನಸಾಗುತ್ತದೆ. ನಿಮ್ಮ ಯೋಚನೆಗೆ, ನಿಮ್ಮ ಸಂಕೇತಕ್ಕೆ ಹೊಸ ಶಕ್ತಿ ಸೇರಿಕೊಳ್ಳುತ್ತದೆ. ಆ ಇಬ್ಬರು ದೇವತೆಗಳು ನೀಡುತ್ತಿರುವಂತಹ ಒಂದು ವಿಶೇಷವಾದ ಸೂಚನೆ, ಒಬ್ಬರು ಮಹಾಲಕ್ಷ್ಮಿ ದೇವಿ, ಇನ್ನೊಬ್ಬರು ಶನಿದೇವರು. ನಿಮ್ಮ ಸಂಕಷ್ಟಗಳಿಂದ ಪಾರು ಮಾಡಿ ನಾಳೆಯಿಂದ ಕೆಲವು ವಿಷಯಗಳನ್ನು ವಿಶೇಷವಾಗಿ ಗಮನಿಸಬೇಕು. ಒಂದು ವಿಷಯ ಯಾವ ಪರಿಸ್ಥಿತಿಯಲ್ಲೂ ಕೂಡ ಯಾರಿಗೂ ಕೂಡ ಕೊಡಬಾರದು. ಪ್ರಾಣ ಹೋದರೂ ಕೂಡ ಈ ಒಂದು ವಸ್ತುವನ್ನು ನಿಮ್ಮ ಬಳಿಯಲ್ಲೇ ಇಟ್ಟುಕೊಳ್ಳಬೇಕು. ಶತ್ರುಗಳು ನಿಮ್ಮ ದೌರ್ಬಲ್ಯತೆಯನ್ನು ಬಳಸಿಕೊಳ್ತಾರೆ. ನಿಮ್ಮನ್ನು ಸರಳ ಎಂದು ಭಾವಿಸಿ ತಮ್ಮನ್ನ ಜಾಣರೆಂದುಕೊಳ್ತಾರೆ. ಆದರೆ ಅವರಿಗೆ ಗೊತ್ತಿಲ್ಲ, ನಿಜವಾಗಿರುವಂತಹ ಮೂರ್ಖರು ಅವರೇ ಆಗಿರುತ್ತಾರೆ. ನೀವು ಸರಳ, ಸತ್ಯನಿಷ್ಠವಂತ ವ್ಯಕ್ತಿ, ಆದ್ದರಿಂದ ದೇವರು ನಿಮಗೆ ಮೋಸ ಮಾಡಲು ಬಿಡೋದಿಲ್ಲ. ಮತ್ತು ಕೆಲವೊಮ್ಮೆ ಯಶಸ್ವಿಯಾಗುತ್ತಿದ್ದೀರಾ. ಭಗವದ್ಗೀತೆಯಲ್ಲೂ ಕೂಡ ಶ್ರೀಕೃಷ್ಣರು ಇದನ್ನೇ ಹೇಳುತ್ತಿದ್ದಾರೆ. ಸರಳ ಮನಸ್ಸಿನವರಿಗೆ ಮೋಸ ಮಾಡುವಂತವನ ಪತನ ಆದಷ್ಟು ಬೇಗ ಖಚಿತವಾಗಿ ಆಗುತ್ತದೆ. ಜೀವನದಲ್ಲಿ ಅಪಘಾತಗಳು ಬರೆಯಲ್ಪಡುತ್ತವೆ, ಅವರ ಹೆಸರುಗಳು ಅಕಾಲ ಮರಣದ ಪಟ್ಟಿಯಲ್ಲಿ ಸೇರುತ್ತವೆ. ಆದ್ದರಿಂದ ಯಾರಿಗೂ ಕೂಡ ಮೋಸ ಮಾಡಬೇಡಿ, ಭಯ ಪಡಬೇಡಿ, ಚಿಂತಿಸಬೇಡಿ. ನಿಮ್ಮಿಂದ ತಪ್ಪು ಆಗದಂತೆ ನೋಡಿಕೊಳ್ಳಿ. ಆಗ ಈ ತಪ್ಪಿನ ಬಗ್ಗೆ ಹೇಳುತ್ತಿರುವಂತೆಯೇ ಎಂಬುದನ್ನು ಸಂಪೂರ್ಣವಾಗಿ ಗಮನದಿಂದ ಕೇಳಿ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಬದಲಾವಣೆ ಕೂಡ ಸಾಮಾನ್ಯವಾಗಿರುವುದಿಲ್ಲ. ಇದು ದೇವರ ಸಂಕೇತದ ಮೂಲಕ ನಿಮ್ಮ ಮನೆಯನ್ನ ಮತ್ತು ಮನಸ್ಸನ್ನ ಒಂದು ವಿಶೇಷವಾಗಿ ಸಿಹಿ ಮಾಡುವಂತಹ ಸಮಯ. ಯಾವುದೇ ಪರಿಸ್ಥಿತಿ ಇದ್ದರೂ ಕೂಡ ಒಂದು ವಸ್ತುವನ್ನ ನೀವು ಯಾರೇ ಕೇಳಿಕೊಂಡರೂ ಕೂಡ ಕೊಡಬಾರದು. ಒಳ್ಳೆಯ ಸಮಯ ಬರಲು ಶುರುವಾದಾಗ ಶತ್ರುಗಳು ಸಕ್ರಿಯರಾಗ್ತಾರೆ. ನಿಮ್ಮ ಸಂತೋಷವನ್ನ ದುಃಖವಾಗಿಸಲು ಅವರು ಯೋಜನೆಯನ್ನ ರೂಪಿಸ್ತಾರೆ. ಆದ್ದರಿಂದ ನಾಳೆಯಿಂದ ನೀವು ಈ ತಪ್ಪನ್ನ ಮಾಡಬಾರದು. ಮೊದಲ ತಪ್ಪು ಏನೆಂದರೆ ಯಾರನ್ನ ಕೂಡ ಕಣ್ಣು ಮುಚ್ಚಿ ನಂಬಬಾರದು. ನೀವು ಪೂರ್ಣ ನಂಬಿದರೆ ಅವರು ನಿಮ್ಮನ್ನ ದೊಡ್ಡದಾದ ಶತ್ರುವಾಗಿರಬಹುದು. ಅವರು ಹೊರಗೆ ಸಿಹಿಯಾಗಿ ಮಾತನಾಡ್ತಾರೆ, ಒಳಗೆ ತುಂಬಾ ದ್ವೇಷವನ್ನ, ವಿಷವನ್ನ ಇಟ್ಟುಕೊಂಡಿರ್ತಾರೆ. ನಾಳೆಯಿಂದ ನಿಮ್ಮ ಕುಂಡಲಿಯಲ್ಲಿ ಸುಖ ಮತ್ತು ಸಮೃದ್ಧಿಯ ಯೋಗ ಪ್ರಾಪ್ತಿಯಾಗ್ತಾ ಇದೆ. ಒಟ್ಟಾರೆಯಾಗಿ ಅಮೃತ ಸಿದ್ಧಿ ಯೋಗದ ನಿರ್ಮಾಣವಾಗ್ತಾ ಇರೋದ್ರಿಂದ ಇದು ಸಾಮಾನ್ಯವಾದ ಯೋಗ ಅಲ್ಲ. ಜೀವನದಲ್ಲಿ ಒಳ್ಳೆಯ ಕರ್ಮಗಳು ತುಂಬಿದಾಗ ಮಾತ್ರ ಇಂತಹ ವಿಶೇಷವಾದ ಯೋಗ ಬರುತ್ತದೆ. ನಾಳೆಯಿಂದ ನಿಮ್ಮ ಜೀವನ ಪೂರ್ತಿ ಬದಲಾಗುತ್ತದೆ. ವರ್ಷಗಳಿಂದ ನೀವು ಬಯಸುತ್ತಿರುವಂತಹ ಒಂದು ಸಮಯ ಈಗ ಸಿಗುತ್ತದೆ. ಆದರೆ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕು, ನಾಳೆಯಿಂದ ಯಾರಿಗೂ ಕೂಡ ಒಂದು ವಿಷಯವನ್ನು ಕೊಡಬಾರದು. ಏಕೆಂದರೆ ನಿಮ್ಮ ಕುಂಡಲಿಯಲ್ಲಿ ಶನಿ ಮತ್ತು ರಾಹುವಿನ ಮಿತಿ ನಿರ್ಮಾಣವಾಗ್ತಾ ಇರೋದ್ರಿಂದ ಮಂಗಳ, ಬುಧ, ಶುಕ್ರ ಗ್ರಹಗಳ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ಈ ಸಮಯದಲ್ಲಿ ನೀವು ಭಾಗ್ಯವೂ ಕೂಡ ಹೆಚ್ಚಾಗುತ್ತದೆ ಮತ್ತು ಪರೀಕ್ಷೆ ಕೂಡ ನಡೆಯುತ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಶತ್ರುಗಳು ನಿಮ್ಮನ್ನ ದುರ್ಬಳಕೆ ಮಾಡಿಕೊಳ್ಳಬಹುದು. ಸಣ್ಣ ತಪ್ಪಿನಿಂದ ದೊಡ್ಡ ಅವಕಾಶ ಕೈತಪ್ಪಿ ಹೋಗುತ್ತದೆ. ಆದ್ದರಿಂದ ಭಯವಾಗಿ ಅಲ್ಲ, ಖಂಡಿತವಾಗಿ ಬುದ್ಧಿವಂತಿಕೆಯಿಂದ ಕೇಳಿ. ನಾಳೆಯಿಂದ ನಿಮ್ಮ ಜೀವನದಲ್ಲಿ ದೂರ ಮತ್ತು ಮಿತಿ ಬಹಳ ಮುಖ್ಯವಾಗಿರುತ್ತದೆ. ಶನಿ ರಾಹು ಮಿತಿಯು ಪ್ರಭಾವದಿಂದಾಗಿ ಕೆಲವರು ಸಿಹಿ ಮಾತುಗಳಿಂದ ನಿಮ್ಮನ್ನ ಮೋಸ ಮಾಡ್ತಾರೆ. ಸಹಾನುಭೂತಿ ತೋರಿಸಿ ನಿಮ್ಮ ಶಕ್ತಿ ಮತ್ತು ಲಾಭವನ್ನ ತೆಗೆದುಕೊಳ್ಳೋದಕ್ಕೆ ಬಯಸ್ತಾರೆ. ಆದ್ದರಿಂದ ನೀವು ಮಾಡುವಂತಹ ದೊಡ್ಡ ತಪ್ಪು ಅಂದರೆ ಯಾರೇ ಕೇಳಿದರೂ ಕೂಡ ತಕ್ಷಣ ಒಪ್ಪಿಕೊಳ್ಳದೆ ಇರೋದು. ನಾಳೆಯಿಂದ ಒಂದು ನಿಯಮವನ್ನ ನೀವು ಪಾಲಿಸಬೇಕು. ಯಾರಾದರೂ ನಿಮ್ಮ ಬಳಿ ಹಣ ಮತ್ತು ವಸ್ತುಗಳನ್ನ, ಸಮಯವನ್ನ ಕೇಳಿದರೆ ಮೊದಲು 2 ನಿಮಿಷ ಮೌನವಾಗಿ ಯೋಚಿಸಬೇಕು. ಮನಸ್ಸಿನಲ್ಲಿ ಸ್ವಲ್ಪ ಸಂಶಯ, ಅನುಮಾನ ಬಂದರೂ ಕೂಡ ಶಾಂತವಾಗಿ ನಿರಾಕರಿಸಿ. ಹೀಗೆ ಹೇಳಿ, ನನ್ನ ಬಳಿ ಅದು ಸಾಧ್ಯವಾಗೋದಿಲ್ಲ. ಖಂಡಿತವಾಗಿಯೂ ಶನಿದೇವರು ಕಲಿಸೋದು ದಯೆ ಇರಲಿ, ಆದರೆ ಮಿತಿಯೂ ಇರಬೇಕು. ಇನ್ನೊಂದು ದೊಡ್ಡ ವಿಷಯ ತಪ್ಪು ಅಂದ್ರೆ ನಿಮ್ಮ ಯೋಜನೆ, ಹಣ ಅಥವಾ ಸಂತೋಷವನ್ನ ಯಾರ ಮುಂದೆ ಕೂಡ ಪ್ರದರ್ಶನ ಮಾಡಬೇಡಿ. ಬಹಳ ಸಮಯ ಬಹಳ ಜನರು ಮನೆಯ ವಿಷಯವನ್ನ
ಆದಾಯ, ಭವಿಷ್ಯದ ಯೋಜನೆಗಳು, ಅವರ ಜೀವನದಲ್ಲಿ ಬಂದಂಥ ಹೊಸ ಅವಕಾಶಗಳನ್ನು ಅನಾಯಾಸವಾಗಿ ಹೇಳಿಬಿಡುತ್ತಾರೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ದೊಡ್ಡ ತಪ್ಪುಗಳು ನಡೆಯುತ್ತದೆ. ನಿಮ್ಮ ಬಳಿ ಎಲ್ಲವನ್ನ ಕೇಳಿಕೊಂಡು ಶತ್ರುಗಳು ನಿಮ್ಮ ವಿರುದ್ಧವೇ ಕುತಂತ್ರಗಳನ್ನು ಮಾಡಲು ಶುರು ಮಾಡ್ತಾರೆ. ಆದ್ದರಿಂದ ಹುಣ್ಣಿಮೆಯ ನಂತರದ ದಿನದಲ್ಲಿ ಸಾಕಷ್ಟು ಕಷ್ಟವನ್ನು ಅನುಭವಿಸಬೇಕಾಗಿ ಬರುತ್ತದೆ. ನಿಮಗೆ ಅದೃಷ್ಟ ಮತ್ತು ಭಾಗ್ಯದ ಬಾಗಿಲು ಮುಚ್ಚಿಕೊಳ್ಳುವ ಸಾಧ್ಯತೆ ಇದೆ. ಈ ಸಮಯ ವಿಶೇಷವಾದ ಗ್ರಹಗಳ ನಿರ್ಮಾಣ ನಿಮ್ಮ ಮೇಲೆ ನೇರವಾಗಿರುವಂತಹ ಪರಿಣಾಮವನ್ನು ಬೀರ್ತಾ ಇದೆ. ಆದ್ದರಿಂದ ದೇವರ ಆಶೀರ್ವಾದದ ಮೂಲಕ ನೀವು ಸಂಪತ್ತನ್ನು, ಅಭಿವೃದ್ಧಿಯನ್ನ ಮತ್ತು ಒಂದು ಆಕಾಶದ ಎತ್ತರಕ್ಕೆ ಏರುವಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ಕೊಳ್ತೀರಾ. ಅದನ್ನ ಕೈತಪ್ಪಿಸಿ ಹೋಗದೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ನಿಮ್ಮದೇ ಆಗಿರುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಈ ಒಂದು ಜೀವನದ ಒಂದು ಮೌಲ್ಯಯುತವಾದ ಪಾಠವನ್ನ ಸದಾಕಾಲ ನೆನಪಿನಲ್ಲಿ ಇಟ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ನೀವು ಮಾಡುವಂತಹ ತಪ್ಪುಗಳಿಂದ ನಿಮ್ಮ ಕುಟುಂಬವೂ ಕೂಡ ಪಶ್ಚಾತ್ತಾಪವನ್ನ ಪಡಬೇಕಾಗುತ್ತೆ. ಎಲ್ಲವನ್ನ ಕಳೆದುಕೊಂಡ ನಂತರ ಬುದ್ಧಿ ಬಂದರೆ ಯಾವುದೇ ರೀತಿಯ ಪ್ರಯೋಜನ ಇರೋದಿಲ್ಲ. ಆದ್ದರಿಂದ ವಿಶೇಷವಾದ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮ್ಮ ಮನೆ, ನಿಮ್ಮ ಜೀವನ, ನಿಮ್ಮ ಎಲ್ಲ ರೀತಿಯ ಆಸೆ ಆಕಾಂಕ್ಷೆಗಳು ಸರ್ವವೂ ಕೂಡ ಈಡೇರಲಿ ಅಂತ ಕೇಳ್ಕೊಳ್ತಾ, ಈ ಒಂದು ವಿಶೇಷವಾದ ಹನುಮಾನ್ ಜಯಂತಿ ದಿನ 108 ವಿಳ್ಯೆದೆಲೆ ಹಾರವನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಿದ್ದೇ ಆದಲ್ಲಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಸಾಲಬಾಧೆ, ಶತ್ರುಗಳ ಕಾಟ, ಆರೋಗ್ಯದ ಸಮಸ್ಯೆ, ಪ್ರತಿಯೊಂದು ತೊಂದರೆ ಕೂಡ ಸಂಪೂರ್ಣವಾದ ಶಾಶ್ವತವಾದ ಪರಿಹಾರವನ್ನು ಆಂಜನೇಯ ಸ್ವಾಮಿಯ ಕೃಪಕಟಾಕ್ಷದಿಂದ ಬರಮಾಡ್ಕೊಳ್ತೀರಾ. ಅದೇ ರೀತಿ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದಕ್ಕೂ ಕೂಡ ಒಳಗಾಗ್ತೀರಾ. ಇದರಿಂದಾಗಿ ನೀವು ಆದಷ್ಟು ಬೇಗ ಸುಲಭವಾಗಿ ಆಕರ್ಷಣೆ ಮಾಡ್ಕೊಳ್ತೀರಾ ಸಂಪತ್ತು ಮತ್ತು ಅಭಿವೃದ್ಧಿಯನ್ನು. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.